ಹೆಸರಿದು. ಉತ್ತರಂ ಯತ್ ಸಮುದ್ರಸ್ಯ ಹಿಮದೃಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ಹೇಳಿದ್ರು. ನಮ್ಮ ಪೂರ್ವಿಕರು ಹೇಳಿದ್ದು ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಹಿಂದೂ ಮಹಾಸಾಗರವರೆಗೂ ದೇವ ನಿರ್ಮಿತ ದೇಶ ಈ ಭಾರತ ಖಂಡವನ್ನ ಭಾರತ ಅಂತ ಕರಿತೀವಿ. ಆ ಮಾತೆಯ ಸಂತತಿಯನ್ನ ಭಾರತೀಯರು ಅಂತ ಕರಿತೀವಿ ಅಂತ ಅಷ್ಟು ಶುದ್ಧವಾದ ಹೆಸರನ್ನ ನಮಗೆ ಕೊಟ್ಟೋಗಿದ್ದಾರೆ. ಅದರ ಬದಲಾಗಿ ಇಂಡಿಯಾ ಅನ್ನೋ ಪದವನ್ನು ಬಳಸಬೇಡಿ. ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಒಳಗೆ ಹೆಕ್ಕಿ ನೋಡಿ ಎಷ್ಟು ಹೆಸರುಗಳು ಬೇಕು. ಗುಲಾಮಿತನದ ಸಂಕೇತದ್ದು. ಅಹಮದ್ ನಗರ್, ಯಾರು ಅಹಮದ್? ಪಕ್ಕದ ಹೈದರಾಬಾದ್, ಯಾರು ಹೈದರ್? ಫಿರೋಜಾಬಾದ್, ಫಿರೋಜ್ ಯಾರು? ಭಕ್ತಿಯಾರ್ಪುರ್, ಭಕ್ತಿಯಾರ್ ಯಾರು? ಯೋಚನೆ ಬರ್ಬೇಕು ನಮ್ಮಲ್ಲಿ ಪ್ರತಿ ಕ್ಷಣ. ಫೈಜಾಬಾದ್, ಫೈಜ್ ಯಾರು? ನಾವ್ ಯಾವತ್ತೂ ಯೋಚನೆ ಮಾಡ್ಲೇ ಇಲ್ವಲ್ಲ. ಪ್ರತಿ ಬಾರಿ ಯೋಚನೆ ಮಾಡಬೇಕು, ಏನಕ್ಕೆ ಹೆಸರುಗಳು ಬದಲಾಗಿದ್ದಾವೆ, ಯಾರು ಇವರೆಲ್ಲ. ಇವತ್ತಿಗೂ ಹೈದರಾಬಾದ್ ಅಂತ ತಕ್ಷಣ ಹೈದರ್ ಯಾರು ನೆನಪಾಗಬೇಕು ನಮಗೆ, ಫಿರೋಜಾಬಾದ್ ಅಂದ ತಕ್ಷಣ ಫಿರೋಜ್ ಯಾರು ನೆನಪಾಗಬೇಕು ನಮಗೆ, ಭಕ್ತಿಯಾರ್ಪುರ ಅಂದ ತಕ್ಷಣ ಭಕ್ತಿಯಾರ್ ಯಾರು ಅಂತ ನೆನಪಾಗಬೇಕು ನಮಗೆ. ಇವ್ರು ಯಾರು ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗೋಸ್ಕರ ಜೀವನ ಸವಿಸೋದವರಲ್ಲ, ಬದಲಾಗಿ ಈ ಮಣ್ಣಿನ ನಾಶಕ್ಕೋಸ್ಕರ ನಮ್ಮ ಮೇಲೆ ದಾಳಿ ಎತ್ತು ಬಂದಂತ, ಆಕ್ರಮಣ ಮಾಡಿದಂತ ಮೊಘಲರ ಹೆಸರುಗಳನ್ನ ದೇಶಕ್ಕೋಸ್ಕರ ಇಟ್ಕೊಳ್ಳುವಂತ ಅತ್ಯಂತ ಕೀಳು ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು. ಈಗಲಾದರೂ ಬದಲಾಯಿಸ್ಬೇಕು ಇದನ್ನ. ಎಲ್ಲ ಕಡೆ ನಮ್ಮ ರಾಜ್ಯ ಕರ್ನಾಟಕದಲ್ಲಾದರೂ ಇದನ್ನು ಬದಲಾಯಿಸಬೇಕು. ಯಾವಾಗಲೂ ಗುಲ್ಬರ್ಗ ಅಂತೀವಿ, ಗುಲ್ಬರ್ಗ ಅಲ್ಲ, ಅದು ಕಲಬುರಗಿ. ಬಿಜಾಪುರ ಅಲ್ಲ, ವಿಜಯಪುರ. ಅದು ಪ್ರತಿ ಕ್ಷಣ ನೆನಪಾಗಬೇಕು ನಮಗೆ. ಹೆಸರು ಇಡಿ, ಯಾರ ಹೆಸರು ನೀಡಬೇಕು? ನಮ್ಮ ಮೇಲೆ ದಾಳಿ ಮಾಡಿ, ನಮ್ಮ ಹೆಣ್ಣು ಮಕ್ಕಳ ಅತ್ಯಾಚಾರಗಳನ್ನು ಮಾಡಿ, ನಮ್ಮ ದೇವಸ್ಥಾನಗಳನ್ನ ನಿರ್ನಾಮ ಮಾಡಿದಂತ ಮೊಘಲ್ ಆಕ್ರಮಣಕೋರರ ಹೆಸರಲ್ಲ. ಹೆಸರು ಇಡೋದೇ ಆದ್ರೆ ಸ್ವತಃ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸೇನೆಯಲ್ಲಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದಂತ ಶಾನವಾಸ್ ಖಾನ್ ಅವರ ಹೆಸರುಗಳನ್ನು ನಿಮ್ಮ ಊರುಗಳಿಗೆ ಇಡಿ. ಇಡೋದೇ ಅದೇ APJ ಅಬ್ದುಲ್ ಕಲಾಂ ಅಂತವರ ಹೆಸರುಗಳನ್ನು ನಿಮ್ಮ ಊರುಗಳಿಗೆ ಇಡಿ. ಹೆಸರು ಇಡೋದೇ ಆದ್ರೆ ತನ್ನ ಪಿಸ್ತೂಲ್ನಿಂದ ಪೆಟನ್ ಟ್ಯಾಂಕ್ಗಳನ್ನು ಉಡಾಯಿಸಿದಂತ, ನಮ್ಮ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತ ವೀರಯೋಧ ಅಬ್ದುಲ್ ಹಮೀದರ್ ಅಂತ ಹೆಸರುಗಳನ್ನ ಇಡಿ. ಹೆಸರು ಇಡೋದೇ ಆದ್ರೆ ಟಿಪ್ಪು ಸರ್ಕಲ್ ಅಂತ ಹೆಸರಿಡ್ತೀರಲ್ಲ, ಯಾರು ಸ್ವಾಮಿ ಟಿಪ್ಪು? ಯಾರು ಟಿಪ್ಪು ಕೇಳ್ತಾರೆ. ಏನಕ್ಕೆ ಟಿಪ್ಪುನ ದಿನಾಚರಣೆ ಅಂತ ಕೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ, ಟಿಪ್ಪು ಸ್ವತಂತ್ರ ಹೋರಾಟಗಾರ. ಏನ್ ಕೆಲಸ ಮಾಡಿದ? ಹುಲಿ ಕೊಂದಿದ್ದಾನ್ ಟಿಪ್ಪು. ಹುಲಿ ಕೊಂದಿದ್ದಕ್ಕೆ ಜನ್ಮದಿನವನ್ನು ಆಚರಿಸ್ತಾರ? ಅಲ್ಲ ಸ್ವಾಮಿ, ನೀವು ಒಬ್ಬ ವ್ಯಕ್ತಿ ಹುಲಿ ಕೊಂದ ಅನ್ನೋದಕ್ಕೆ ಅವರ ಜನ್ಮದಿನವನ್ನು ಆಚರಿಸಬೇಕಂದ್ರೆ ನಮ್ಮದೇ ಕರ್ನಾಟಕದ ಹಲಗಲಿಯ ಬೇಡ್ರು ಆಟ ಆಡ್ಕೊಂಡು ಕಲ್ಲೆ ಸುಳಿಗಳನ್ನು ಸಾಯಿಸಿದ್ದಾರೆ ಅಂತ ನಮ್ಮ ನಾಡಿನ, ನಮ್ಮ ಕರ್ನಾಟಕದ ಹೆಮ್ಮೆ ಹಲಗಲಿ ಬೇಡ್ರಲ್ಲಿ ಒಬ್ಬ ಬೇಡರ ಜನ್ಮದಿನವನ್ನು ಇವತ್ತಿಗೂ ಆಚರಿಸ್ತಾ ಇಲ್ಲ. ನಾವು ಆಚರಿಸಲೇಬೇಕಂದ್ರೆ ತನಗೆ ಅನ್ನ ಹಾಕಿದ್ದಂಥ ಮೈಸೂರು ಮನೆತನಕ್ಕೆ ದ್ರೋಹವನ್ನು ಬಗೆದು, ತನಗೆ ಅನ್ನ ಹಾಕಿದಂಥ ಮೈಸೂರು ಒಡೆಯರನ್ನೇ ಪಕ್ಕಕ್ಕೆ ಸರಿಸಿ ಮೋಸದಿಂದ ಆಸ್ಥಾನದಲ್ಲಿ, ರಾಜನ ಸ್ಥಾನದಲ್ಲಿ ಕೂತುಕೊಂಡಂತ ಹೈದರಾಳಿಯ ಮಗ ಟಿಪ್ಪುವಿನ ಜಯಂತಿಯನ್ನಲ್ಲ, ತನಗೆ ಅನ್ನ ಹಾಕಿದಂಥ ಮನೆಗೆ ಇಡೀ ಜೀವನವನ್ನು ಸಮರ್ಪಿಸಿ ಕಿತ್ತೂರಿಗೋಸ್ಕರ ಹೋರಾಡಿದಂಥ ಸಂಗೊಳ್ಳಿ ರಾಯಣ್ಣರವರ ಹೆಸರುಗಳನ್ನು ನಿಮ್ಮ ಊರುಗಳಿಗಿಡಿ. ಟಿಪ್ಪುವಿನ ಹೆಸರಲ್ಲ. ಟಿಪ್ಪು ನಮ್ಮ ದೇಶಕ್ಕೆ ಕಳಂಕ. ಈ ಮಾತನ್ನು ಹೇಳಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಔರಂಗಜೇಬ್ ನಮ್ಮ ವಿರೋಧಿ, ಹೈದರ್ ನಮ್ಮ ವಿರೋಧಿ, ಟಿಪ್ಪು ಸರ್ಕಲ್ ಟಿಪ್ಪು ನಮ್ಮ ವಿರೋಧಿ ಅಂದಾಗ ಯಾವುದೇ ಮತಪಂಥವನ್ನು ವಿರೋಧಿಸ್ತಾ ಇಲ್ಲ ನಾವು. ಅಕಸ್ಮಾತ್ ಇಂಥವರ ಹೆಸರುಗಳನ್ನು ಹೇಳಿದಾಗ ಒಂದು ಮತಪಂಥದವ್ರಿಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡಾಗ ಆ ಮತಪಂಥದವ್ರು ಯೋಚನೆ ಮಾಡಬೇಕು, ಇಂಥವ್ರ ಜೊತೆ ನಾನು ಯಾಕೆ ಸಂಬಂಧ ಕಟ್ಕೊಂಡಿದ್ದೀನಿ? ನಾನು ಇಲ್ಲಿ ಮುಸಲ್ಮಾನರು ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಇಡೀ ಕಾರ್ಯಕ್ರಮದ ಜಾಗವನ್ನು ಸ್ವಚ್ಛಗೊಳಿಸಿದ ಮುಸಲ್ಮಾನರು ಅಂತ ಕೇಳಿದೆ. ಕಾರ್ಯಕ್ರಮದಲ್ಲೂ ಅನೇಕ ಮುಸಲ್ಮಾನ್ ಬಾಂಧವರು ಬಂದು ಕೂರ್ತಾರೆ ಅಂತ ಹೇಳಿದ್ರು. ನಿಮ್ಮೆಲ್ಲರಲ್ಲ ಒಂದು ವಿನಂತಿ, ದಯವಿಟ್ಟು ಯಾರು ನಿಂತ್ಕೊಂಡು ಹೈದರ್ ನಮ್ಮ ವಂಶಸ್ಥ, ಹೈದರಾಳಿ ನಮ್ಮ ವಂಶಸ್ಥ, ಟಿಪ್ಪು ಸುಲ್ತಾನ್ ನಮ್ಮ ವಂಶಸ್ಥ, ದಯವಿಟ್ಟು ಹೇಳ್ಕೊಳಕ್ಕೆ ಹೋಗಬೇಡಿ. ಹೇಳ್ಕೊಳ್ಳೋದಿದ್ರೆ ಶಾನವಾಸ್ ಖಾನ್ ಅಂತವರು ನಮ್ಮ ವಂಶಸ್ಥರು, APJ ಅಬ್ದುಲ್ ಕಲಾಂ ಅವರು ಅಂತೂ ನಮ್ಮ ಮುಸಲ್ಮಾನ ಪಂಥದ ಹೆಮ್ಮೆ ಅಂತ ದಯವಿಟ್ಟು ಹೇಳ್ಕೊಳ್ಳಿ.
ಇದನ್ನೇ ಹೇಳಿದ್ದು ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿದಂಥ ಮೊದಲನೇ ಕೆಲಸ. ಇವತ್ತಿಗೂ ದೇಶದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದಂಥ ಸಂದರ್ಭ ಯಾವುದು ಅಂತ ಕೇಳಿದಾಗ ಹೇಳ್ತಾರೆ, INA ಸೈನಿಕರನ್ನು ಕರೆದು ರೆಡ್ ಫೋರ್ಟ್ನಲ್ಲಿ ನಿಂತು ವಿಚಾರಣೆ ನಡೆಸಿದ್ವಲ್ಲ, ಅದು ಅತ್ಯಂತ ದೊಡ್ಡ ಕ್ರಾಂತಿಯನ್ನು ಮೂಡಿಸ್ತು. ಯಾಕೆ ಗೊತ್ತೇ? ಏನಕ್ಕೆ ಕ್ರಾಂತಿಯನ್ನು ಮೂಡಿಸ್ತು ಗೊತ್ತೇ? ಕಾರಣ ಏನಕ್ಕಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ ಆಯ್ದುಕೊಂಡಂಥ 3 ಜನ ಸೈನಿಕರು, ಬ್ರಿಟಿಷರು 3 ಜನ ಸೈನಿಕರನ್ನ INA ಇಂದ ಆಯ್ದುಕೊಂಡು ಅವರ ವಿಚಾರಣೆಯನ್ನ ಕೆಂಪು ಕೋಟೆಯಲ್ಲಿ ನಡೆಸಿದ್ರು. ಯಾರು ಆ 3 ಜನ ಸೈನಿಕರು? ಒಬ್ರು ಕರ್ನಲ್ ಪ್ರೇಮ್ ಸಾಗಲ್, ಇನ್ನೊಬ್ರು ಕರ್ನಲ್ ಗುರುಬಕ್ಷ್ ಸಿಂಗ್ ಧಿಲ್ಲೋನ್, ಮೂರನೇವರು ಮೇಜರ್ ಜನರಲ್ ಶಹನವಾಜ್ ಖಾನ್. ಮೂವರು ಮಾತಾಡಿದಂಥ ಮಾತುಗಳು ಎಂಥದ್ದಿತ್ತು. ಇವತ್ತಿಗೂ ಆ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದು ನೋಡಿ, ಎಲ್ಲದರಲ್ಲೂ ಬರುತ್ತೆ. ಏನಕ್ಕೆ ಈ 3 ಮಾತುಗಳು ಕ್ರಾಂತಿಯನ್ನ ಮೂಡಿಸ್ತು ಅಂದ್ರೆ, 3 ನಿಂತು ಕಟಕಟೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಯಾರು ರಾಮನ ಹೆಸರು ತಗೊಳ್ಳಿಲ್ಲ, ಯಾರು ಗುರು ಗೋವಿಂದ ಸಿಂಗ್ರ ಹೆಸರನ್ನ ತಗೊಳ್ಳಿಲ್ಲ, ಯಾರು ಅಲ್ಲಾನ ಹೆಸರು ತಗೊಳ್ಳಿಲ್ಲ. 3 ಜನ ತಗೊಂಡಿದ್ದು ತಾಯಿ ಭಾರತ ಮಾತೆ ಹೆಸರು. ಅದಕ್ಕೆ ದೇಶದಲ್ಲಿ ಕ್ರಾಂತಿ ಮೂಡ್ತು. ಆ 3 ಜನ ಮಾತಾಡ್ತಾ ಇದ್ರೆ, ಆ 3 ವಿಚಾರಣೆಯನ್ನ ಕೆಂಪು ಕೋಟೆಯಲ್ಲಿ ನಡೆಸ್ತಾ ಇದ್ರೆ, ಕೆಂಪು ಕೋಟೆ ಮುಂದೆ ಲಕ್ಷಾಂತರ ಭಾರತೀಯರು ಬಂದು ಸಾಲಾಗಿ ನಿಂತಿದ್ರಂತೆ. ಆ ಲಕ್ಷಾಂತರ ಭಾರತೀಯರ ಬಾಯಿಯಿಂದ ಬಂದಂತ ಘೋಷವಾಕ್ಯ ಯಾವುದು ಗೊತ್ತೇ? ಲಾಲ್ ಕಿಲೆ ಸೆ ಆಯಿ ಆವಾಜ್ ಸಾಗಲ್ ದಿಲೋನ್ और ಶಾನವಾಜ್ ಅಂತ. ಅಷ್ಟು ಜನ ಭಾರತೀಯರ ಬಾಯಿಂದ ಬಂದಂತ ಘೋಷವಾಕ್ಯ ಅಂತದ್ದು ಅಷ್ಟು ಪ್ರೇರಣೆಯನ್ನ ದೇಶದಲ್ಲಿ ಮೂಡಿಸಿತ್ತು ಅಂತ. ಆದ್ರೆ ನಮ್ಮ ದೌರ್ಭಾಗ್ಯ, ನಾವು ಆಯ್ಕೆ ಮಾಡ್ಕೊಂಡ್ರೆ ನಾಯಕರು. ಯಾವ ನಾಯಕರು? ಮತಪಂಥಗಳ ಹೆಸರಲ್ಲಿ ದೇಶವನ್ನೇ ತುಂಡರಿಸ್ಬಿಟ್ರು. ಸುಭಾಷ್ ಚಂದ್ರ ಬೋಸ್ ಅವರು ಮತಪಂಥ ಎಲ್ಲವನ್ನು ಮೀರಿ ದೇಶಕ್ಕೋಸ್ಕರ ಹೋರಾಡ್ರಪ್ಪ ಅಂತ ನಮಗೆ ಕನಸು ಕಟ್ಟಿಕೊಟ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶ ಯಾವುದು ಅಂತ ಕೇಳಿದ್ರೆ, ನಮ್ಮ ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಅವರು ನೀಡಿದಂತ ಆದರ್ಶ. ಎಂತ ಆದರ್ಶ? 100 ದೇವರುಗಳ ನೂಕಾಚತುರ, ತಾಯಿ ಭಾರತೀಯ ದೇವತೆ ನಮಗಿಂದು ಪೂಜಿಸುವ ಬಾರ ಅಂತ ಹೇಳಿದ್ರು ಕುವೆಂಪು ಅವರು. ಆ ಪ್ರೇರಣೆಯನ್ನು ತೊಟ್ಟು ನಿಲ್ಲಬೇಕು ನಾವು. ದೇವರು ಬೇಡ ಅಂತಲ್ಲ, ಆದ್ರೆ ಈ ಮುಕ್ಕೋಟಿ ದೇವರುಗಳನ್ನ ಆರಾಧಿಸುವಂತ ಅವಕಾಶ ಕೊಟ್ಟಿರೋದು ನಮಗೆ ತಾಯಿ ಭಾರತಾಂಬೆ. ಅದಕ್ಕೆ ಮುಕ್ಕೋಟಿ ದೇವರುಗಳಿಗಿಂತ ಮುಂಚೆ ತಾಯಿ ಭಾರತಾಂಬೆನ ಪೂಜಿಸಿ ಅಂತ ನಮಗೆ ಕುವೆಂಪು ಅವರು ಆದರ್ಶ ಕೊಟ್ಟರು. ಅದೇ ಆದರ್ಶವನ್ನ ನೇತಾಜಿ ಅವರು ಕೊಟ್ಟರು. ಅದೇ ಆದರ್ಶವನ್ನ ಮೆರಿಬೇಕು ನಾವು. ಆದ್ರೆ ಇವತ್ತು ಹೇಳ್ತೀವಿ ನಾವು, ಖಂಡಿತವಾಗ್ಲೂ ಬೇಜಾರಾಗಬೇಕು. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮಗೆ ನೆನಪಾಗಬೇಕು, ಸುಭಾಷ್ ಚಂದ್ರ ಬೋಸ್ ಅವರ ಕನಸು ಎಂದಿಗೂ ತುಂಡಾದ ಭಾರತವಾಗಿರಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಕನಸು ಅಖಂಡ ಭಾರತದ ಕನಸು. ಅರೆ, ಪಕ್ಕದಲ್ಲಿದ್ದಂತ ಅಂಡಮಾನ್ ನಿಕೋಬಾರ್ ಅಂತ ದ್ವೀಪಗಳನ್ನು ಬಿಡ್ಲಿಲ್ಲ ಸುಭಾಷ್ ಚಂದ್ರ ಬೋಸ್ ಅವರು. ಅದು ಅಖಂಡ ಭಾರತಕ್ಕೆ ಸೇರಿದ್ರೆ ಅದನ್ನು ಬಿಟ್ಕೊಡುವಂತ ಮಾತಿಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ಮ ನಾಯಕರು, ನಾವು ಆಯ್ಕೆ ಮಾಡ್ಕೊಂಡಂತ ನಾಯಕರು ಮತಪಂಥದ ಹೆಸರಲ್ಲಿ ದೇಶವನ್ನೇ ತುಂಡರಿಸಿದ್ರು, ಅಖಂಡ ಭಾರತವನ್ನ ತ್ರಿಖಂಡಗೊಳಿಸಿದ್ರು. ಇವತ್ತರೆಗೂ ಶ್ಲೋಕ ಹೇಳ್ತಾನೆ ಇದೀವಿ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕಾದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂದ್ರೆ 7 ನದಿಗಳನ್ನ ನೆನಪಿಸ್ಕೊಂಡ್ರು. ಆ 7 ಜಾಹ್ನವಿಯರು ನನಗೆ ಆಶೀರ್ವಾದ ಮಾಡಲಿ ಅಂತ ಪ್ರತಿದಿನ ಶ್ಲೋಕಗಳು ಹೇಳ್ತಾ ಇರ್ತೀವಿ. ಆದ್ರೆ ಶ್ಲೋಕ ಹೇಳಬೇಕಾದ್ರೆ ಯಾರೊಬ್ಬ ಭಾರತೀಯನಿಗೂ ಸರಸ್ವತಿ ಗೊತ್ತು, ಗಂಗೆ ಗೊತ್ತು, ತುಂಗೆ ಗೊತ್ತು, ಕಾವೇರಿ ಗೊತ್ತು, ಕೃಷ್ಣೆ ಗೊತ್ತು, ಸಿಂಧು ನದಿ ಯಾಕೆ ಭಾರತದಲ್ಲಿ ಹರಿಯೋದಿಲ್ಲ ಅಂತ ಯಾರು ಯೋಚನೆ ಮಾಡಲೇ ಇಲ್ವಲ್ಲ. ಇನ್ನು ಮುಂದೇನಾದ್ರೂ ಯೋಚನೆ ಬರಬೇಕು, ಏನಕ್ಕೆ ಸಿಂಧು ನದಿ ಭಾರತದಲ್ಲಿ ಹರಿತಾ ಇಲ್ಲ? ನಾವು ಹೇಳ್ತೀವಿ, ನಮ್ಮ ಹಿರಿಯರು ಹೇಳಿದ್ರು, ಸಿಂಧ್ ಬಿನಾ ಹಿಂದ್ ನಹಿ, ಸಿಂಧು ನದಿ ಇಲ್ಲದೆ ಹಿಂದೂಸ್ತಾನ ಇಲ್ಲ. ಸ್ವತಃ ಗಾಂಧೀಜಿ ಅವರು ನಿಂತು ಹೇಳಿದ್ರು, ದೇಶ ತುಂಡರಿಸೋಕ್ಕೂ ಮುಂಚೆ ನನ್ನ ದೇಹವನ್ನ ತುಂಡರಿಸಿ ಅಂತ. ಹಾಗೆ ಹೇಳಿಕೆ ಕೊಟ್ಟಂತ ಗಾಂಧೀಜಿ ಅವರ ಕಣ್ಣು ಮುಂದೆನೇ ದೇಶ ತುಂಡಾಯ್ತು. ಗಾಂಧೀಜಿ ಅವರು ಏನು ಮಾಡಲೇ ಇಲ್ಲ. ಜವಾಹರ್ಲಾಲ್ ನೆಹರು ಅವರು, ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರು ಸಿಂಧೂ ನದಿಯ ತೀರದಲ್ಲಿ ನಿಂತು ಹೇಳ್ತಾರೆ, ಇಲ್ಲಿ ಹರಿತಾ ಇರುವಂತ ಸಿಂಧೂ ನದಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ದೇಶ ತುಂಡಾಗಿಸೋದಿಲ್ಲ. ಯಾವ ನದಿಯ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು? ಅದೇ ಜವಾಹರ್ಲಾಲ್ ನೆಹರು ಅವರು ಆಳ್ವಿಕೆ ನಡೆಸಿದಂಥ ಭಾರತದಲ್ಲಿ ಆ ಸಿಂಧು ನದಿ ಕೊನೆಗೂ ಹರಿಲೇ ಇಲ್ಲ. ನಮ್ಮ ದೌರ್ಭಾಗ್ಯ. ಇವತ್ತಿಗೂ ಹೇಳ್ಕೊ ಬಂದಿದ್ದೀವಿ, ಬಹುಶಃ ನಾವು ಆಯ್ಕೆ ಮಾಡ್ಕೊಂಡಂಥ ಆ ನಾಯಕರ ಬದಲಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನೇನಾದರೂ ಆಯ್ಕೆ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ನಮ್ಗೆ ಇವತ್ತು ಬರ್ತಾ ಇರಲಿಲ್ಲ. ಪ್ರತಿದಿನ ಏಕಾತ್ಮದ ಸ್ತೋತ್ರ ಹೇಳಬೇಕಾದ್ರೆ ನಮಗೆ ನೆನಪಾಗುತ್ತೆ,
ಅಯೋಧ್ಯೆ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ. Please subscribe, like and share.